ಸ್ನೇಹಿತರೆ, ಆಗಸ್ಟ್ 9 ಕರ್ನಾಟಕದ ಪಾಲಿಗೆ ವಿಶಿಷ್ಟವಾದ ದಿನ. ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಅವರು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸಿಕ್ಯೂಷನ್ ಮೂಲಕ ಕರ್ನಾಟಕವನ್ನು ಭಾರತ ಒಕ್ಕೂಟ ವ್ಯವಸ್ಥೆಯ ಒಂದು ಭಾಗವನ್ನಾಗಿ ಸೇರಿಸಿದಂತಹ ದಿನ. ಅಂದರೆ ಕುವೆಂಪು ಅವರ ಸಾಲುಗಳ ಪ್ರಕಾರ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಹೇಗಾದರೂ ಅನ್ನೋದನ್ನು ಆಗಸ್ಟ್ 9 ಅತ್ಯಂತ ಸಾಂಕೇತಿಕವಾಗಿ ಪ್ರತಿಬಿಂಬಿಸುತ್ತೆ. ಇದು ಒಂದು ರೀತಿಯಲ್ಲಿ ನಮ್ಮ ಭಾರತ ಒಕ್ಕೂಟ ವ್ಯವಸ್ಥೆಯ ದೃಷ್ಟಿಯಿಂದ, ಹಾಗೆಯೇ ನಮ್ಮ ಪ್ರಜಾಸತ್ತೆ ಹೇಗೆ ರೂಪುಗೊಂಡಿತು ಅನ್ನೋ ದೃಷ್ಟಿಯಿಂದ, ಹಾಗೆಯೇ ಕರ್ನಾಟಕ ಹೇಗೆ ಭಾರತದ ಅವಿಭಾಜ್ಯ ಅಂಗ ಮತ್ತು ಭಾರತ ಹೇಗೆ ಕರ್ನಾಟಕದಿಂದ ರೂಪುಗೊಳ್ತು ಅನ್ನೋದು ಅಷ್ಟೇ ಮುಖ್ಯ. ಆದ್ದರಿಂದ ಈ ವಿಶಿಷ್ಟವಾದ ದಿನದ ಸಂಭ್ರಮಕ್ಕಾಗಿ ಕನ್ನಡಿಗರ ಸ್ವಾಭಿಮಾನ ಮತ್ತು ಕನ್ನಡಿಗರ ಸ್ವಂತಿಕೆ ಮತ್ತು ಕನ್ನಡಿಗರ ಕರ್ನಾಟಕದ ಅಸ್ಮಿತೆಯ ಸಂಕೇತವಾಗಿ ಅವತ್ತು ರಾಜ್ಯಾದ್ಯಂತ ಎಲ್ಲ ಮನೆಗಳ ಮೇಲೆ, ಅಂಗಡಿ ಮುಂಗಟ್ಟುಗಳ ಮೇಲೆ, ವಾಹನಗಳ ಮೇಲೆ ಎಲ್ಲ ಕನ್ನಡ ಧ್ವಜ ಹಾರಾಟ ಮಾಡಬೇಕು ಅನ್ನೋದು ಎಲ್ಲರ ಬಯಕೆಯಾಗಿದೆ. ಅದರಲ್ಲೂ ವಿಶೇಷವಾಗಿ ಗುರುದೇವ್ ನಾರಾಯಣ್ ಕುಮಾರ್ ಅವರು ಅದನ್ನು ಒಂದು ಆಂದೋಲನದ ರೀತಿಯಲ್ಲಿ ಕನ್ನಡತನದ ಪ್ರೀತಿ, ಕಂಪು ಮತ್ತು ಪ್ರಜ್ಞೆಯನ್ನಾಗಿ ನಾಡಿನಾದ್ಯಂತ ಪಸರಿಸ್ತಾ ಇದ್ದಾರೆ. ನನ್ನ ಬೆಂಬಲ ಅಂತೂ ಇದ್ದೇ ಇದೆ. ಎಲ್ಲ ಕನ್ನಡಿಗರು ಕೂಡ ಇದನ್ನು ಕನ್ನಡ ಅಸ್ಮಿತೆಯ ಸಂಕೇತವಾಗಿ, ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿ, ಕನ್ನಡಿಗರ ಸ್ವಂತಿಕೆಯ ಸಂಕೇತವಾಗಿ ಅದನ್ನು ತಮ್ಮ ಮನೆಗಳ ಮೇಲೆ, ಅಂಗಡಿ ಮುಂಗಟ್ಟುಗಳ ಮೇಲೆ, ಎಲ್ಲಿ ಕಟ್ಟಡಗಳ ಮೇಲೆ, ವಾಹನಗಳ ಮೇಲೆ ಅದನ್ನು ಹಾರಿಸೋದ್ರ ಮೂಲಕ ಅವರ ಈ ಆಂದೋಲನಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತೇನೆ. ನಮಸ್ಕಾರ.